ಗೆಳೆಯರೇ, ಇವತ್ತು ನಾವು ಯಾವುದೇ ಒಂದು PDF ಫೈಲ್ನ ಕಂಪ್ರೆಸ್ ಮಾಡೋದು ಹೇಗೆ ಅಂತ ಚರ್ಚೆ ಮಾಡೋಣ. ಕಂಪ್ರೆಸ್ ಅಂದರೆ ಅದನ್ನು 300 KB ಒಳಗಡೆ ತರಬೇಕು, ಅಂದರೆ 300 KB ಒಳಗಡೆ ಬರೋ ಹಾಗೆ ನಾವು PDFನ ಕಂಪ್ರೆಸ್ ಮಾಡ್ಬೋದು. ಯಾವುದೇ PDF ಫೈಲ್ ಇರ್ಬೋದು. ಯಾವ ರೀತಿ ಮಾಡ್ಬೋದು ಅಂತ ಹೇಳ್ತೀನಿ. ಮೊದಲು ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಫೋನ್ ಮೂಲಕನೇ ಮಾಡ್ಕೋಬೋದು, ಅದಕ್ಕಾಗಿ ಯಾವುದೇ ರೀತಿಯಲ್ಲಿ ಕಂಪ್ಯೂಟರ್ ಎಲ್ಲ ಬೇಕಾಗಿಲ್ಲ. ಬ್ರೌಸರಲ್ಲಿ ಇಲ್ಲಿ ಒಂದು ವೆಬ್ಸೈಟ್ನ ಸರ್ಚ್ ಮಾಡ್ಕೋಬೇಕಾಗುತ್ತೆ. ಯಾವ ಒಂದು ವೆಬ್ಸೈಟ್ ಅಂದರೆ ಐ ಲವ್ PDF ಅಂತ ಒಂದು ವೆಬ್ಸೈಟ್ನ ಸರ್ಚ್ ಮಾಡ್ಕೋಬೇಕಾಗತ್ತೆ. ಐ ಲವ್ PDF ಅಂತ ಇಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ನಾನು ಸರ್ಚ್ ಮಾಡ್ಕೋತೀನಿ. ಸರ್ಚ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಒಂದು ವೆಬ್ಸೈಟ್ ಬರುತ್ತೆ. ಇಲ್ಲಿ ನೋಡಿ, ಐ ಲವ್ PDF ಅನ್ನುವಂಥ ಒಂದು ವೆಬ್ಸೈಟ್ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಒಂದು ಟೂಲ್ನ ಹುಡುಕಬೇಕಾಗುತ್ತೆ. ಇದರಲ್ಲಿ ನೋಡ್ಬೋದು ಕಂಪ್ರೆಸ್ PDF ಅನ್ನುವಂಥ ಒಂದು ಟೂಲ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ಸೆಲೆಕ್ಟ್ PDF ಫೈಲ್ ಅಂತ ಇದೆ. ಅಲ್ಲಿ ಯಾವ ಒಂದು ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಫೋನಲ್ಲಿರುವಂಥ ಎಲ್ಲ ಫೈಲ್ಸ್ಗಳು ಇಲ್ಲಿ ಬರುತ್ತೆ. ಇಲ್ಲಿ ನಾವು ಯಾವ ಒಂದು ಫೈಲ್ನ ಕಂಪ್ರೆಸ್ ಮಾಡ್ತಾ ಇದ್ದೀವಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈ ರೀತಿ ನೋಡ್ಬೋದು. ನಾನೊಂದು 1.28 MB ಇರುವಂಥ ಫೈಲ್ನ 300 KB ಮಾಡಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು. ಈ ರೀತಿ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಕಂಪ್ರೆಸ್ PDF ಅಂತ ಆಪ್ಷನ್ ಬರುತ್ತೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಕಂಪ್ರೆಸ್ PDF ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಫೈಲ್ ಅನ್ನೋದು ವಿತಿನ್ 10 ಸೆಕೆಂಡ್ ಇಲ್ಲಿ ರೆಡಿ ಆಗುತ್ತೆ. ಇಲ್ಲಿ ನೋಡ್ಬೋದು. ನಂತರದಲ್ಲಿ ಇಲ್ಲಿ ಡೌನ್ಲೋಡ್ ಕಂಪ್ರೆಸ್ಡ್ PDF ಅಂತ ಆಪ್ಷನ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು 231 KB ಆಗಿದೆ ಸ್ನೇಹಿತರೆ. ಅದನ್ನು ನಾವು ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. 231 KB ಓನ್ಲಿ ನೋಡ್ಬೋದು. 1.2 MB ಇಂದ ಕೇವಲ 231 KB ಆಗಿದೆ. ಈ ರೀತಿ ನಾವು ಯಾವುದೇ ಒಂದು PDF ಫೈಲ್ನ ಕಂಪ್ರೆಸ್ ಮಾಡಬಹುದು.